ಚೆಲುವನಾರಾಯಣಸ್ವಾಮಿಯವರ ಐತಿಹಾಸಿಕ ಶ್ರೀಕೃಷ್ಣ ರಾಜಮುಡಿ ಕಿರೀಟಧಾರಣ ಮಹೋತ್ಸವ ಸೋಮವಾರ ರಾತ್ರಿ ವೈಭವದಿಂದ ನೆರವೇರಿತು. ಮೈಸೂರು ದೊರೆ ಮುಮ್ಮಡಿ ಶ್ರೀ ಕೃಷ್ಣರಾಜ ಒಡೆಯರ್ ವಜ್ರಖಚಿತ ಕಿರೀಟ ಸಮರ್ಪಿಸಿ ತಮ್ಮದೇ ಹೆಸರಿನಲ್ಲಿ ಭಕ್ತಿಪೂರ್ವಕವಾಗಿ ಆರಂಭಿಸಿರುವ ಆಷಾಢ ಜಾತ್ರೆ ಕೃಷ್ಣರಾಜಮುಡಿ ಬ್ರಹ್ಮೋತ್ಸವ 4ನೇ ತಿರುನಾಳ್ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಗರುಡಾರೂಢನಾದ ಶ್ರೀ ಚೆಲುವನಾರಾಯಣಸ್ವಾಮಿಗೆ ವಜ್ರಖಚಿತ ಕೃಷ್ಣರಾಜಮುಡಿ ಕಿರೀಟ ತೊಡಿಸಿ ವೈಭವದಿಂದ ತಿರುವೀದಿಗಳಲ್ಲಿ ಉತ್ಸವ ನೆರವೇರಿಸಲಾಯಿತು. ಅದರಿಂದ ಇದು ನ್ಯೂ ಕಟ್ಟಡನೇ ಅದು ರಾಜ ಒಡೆಯರ 600 ವರ್ಷದ್ದು. ಜಿಲ್ಲಾ ಖಜಾನೆಯಿಂದ ಪೊಲೀಸ್ ಭದ್ರತೆಯೊಂದಿಗೆ ಮೇಲುಕೋಟೆಗೆ ಸಂಜೆ 5 ಗಂಟೆಯ ವೇಳೆಗೆ ಬಂದ ಶ್ರೀಕೃಷ್ಣ ರಾಜಮುಡಿ ತಿರುವಾಭರಣ ಪೆಟ್ಟಿಗೆಯನ್ನು ಪಲ್ಲಕ್ಕಿಯ ಮೂಲಕ ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತರಲಾಯಿತು. ರಾತ್ರಿ 7 ಗಂಟೆಗೆ ಕೃಷ್ಣರಾಜ ಒಡೆಯರ್ ಮಂಟಪದಲ್ಲಿ ಪಾರ್ಕಾವಣೆ ಮಾಡಿ ವಜ್ರಖಚಿತ ಕೃಷ್ಣರಾಜಮುಡಿ ಮತ್ತು ಗಂಡಬೆರುಂಡ ಪದಕವನ್ನು ಸ್ಥಾನಿಕರು ಅರ್ಚಕ ಪರಿಚಾರಕರ ವಶಕ್ಕೆ ನೀಡಲಾಯಿತು. ಭವ್ಯವಾದ ದಿವ್ಯ ಪ್ರಬಂಧ ಪಾರಾಯಣ ಹಾಗೂ ಯತಿರಾಜದಾಸರ್ ಗುರುಪೀಠದ ಸ್ಥಾನಿಕಂ ನಾಗರಾಜ ಅಯ್ಯಂಗಾರ್ ಸಾಂಸ್ಕೃತಿಕ ವೇದಿಕೆ ನಿಯೋಜಿಸಿದ್ದ ವಿಶೇಷ ಮಂಗಳವಾದ್ಯದೊಂದಿಗೆ ರಾಜಬೀದಿಯಲ್ಲಿ ಕೃಷ್ಣರಾಜಮುಡಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ನಂತರ ದೇವಾಲಯದಲ್ಲಿ ಪಡಿಯತ್ತ ಕಾರ್ಯಕ್ರಮಗಳು ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ, ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕನಗೋನಹಳ್ಳಿ ಪರಮೇಶ್ ಮತ್ತು ಸದಸ್ಯರು, ದೇವಾಲಯದ ಕಾರ್ಯನಿರ್ವಾಹಕಾಧಿಕಾರಿ ಶೀಲಾ, ಸ್ಥಾನಾಚಾರ್ಯ ಮತ್ತು ಪಾರುಪತ್ತೆಗಾರ್ ಶ್ರೀನಿವಾಸ ನರಸಿಂಹನ್ ಗುರೂಜಿ, ಪರಿಚಾರಕ ಪಾರುಪತ್ತೆಗಾರ್ ಎಂಎನ್ ಪಾರ್ಥಸಾರಥಿ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿದರು. ರಾತ್ರಿ 10 ಗಂಟೆಯವರೆಗೆ ನಡೆದ ಉತ್ಸವ ಭಕ್ತರ ಮನಸೂರೆಗೊಂಡಿತು. ಕೃಷ್ಣರಾಜಮುಡಿ ಉತ್ಸವಕ್ಕೂ ಮುನ್ನ ಸಂಜೆ ನಾಗವಲ್ಲಿ ಮಹೋತ್ಸವದ ಅಂಗವಾಗಿ ಚೆಲುವನಾರಾಯಣ ಸ್ವಾಮಿಗೆ ಕಲ್ಯಾಣ ನಾಯಕಿ ಅಮ್ಮನವರೊಂದಿಗೆ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಉತ್ಸವ ನೆರವೇರಿತು. ತಾಯಿಯ ಹಾಲು ಮಗುವಿನ ಮೊದಲ ಮತ್ತು ಅತ್ಯುತ್ತಮ ಆಹಾರವಾಗಿದ್ದು ಜನನವಾದ ಮೊದಲ 1 ಗಂಟೆಯೊಳಗೆ ಸ್ತನಪಾನ ಆರಂಭಿಸಬೇಕಂತ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ವರ್ಷದ ಘೋಷವಾಕ್ಯ ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನಪಾನ ಪರಿಣಾಮಕಾರಿ ವಿಧಾನಗಳನ್ನು ಸದೃಢಗೊಳಿಸೋಣ ಅಂತ ಅವರು ಸಲಹೆಯನ್ನು ನೀಡಿದರು. ಮುಖ್ಯವಾಗಿ ಎದೆ ಹಾಲಿನ ಮಹತ್ವವನ್ನು ಕುರಿತು ಅರಿವು ಮೂಡಿಸಲಿಕ್ಕೆ ಮತ್ತು ಮಕ್ಕಳಿಗೆ ಎದೆ ಹಾಲನ್ನು ಕುಡಿಸೋದು ಎಷ್ಟು ಮುಖ್ಯ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಸಪ್ತಾಹವನ್ನ ಮಾಡ್ತಾ ಇರುವಂಥದ್ದು. ಎದೆ ಹಾಲಿಗಿಂತ ದೊಡ್ಡದಾದ ಅಮೃತ ಇನ್ನೊಂದಿಲ್ಲ. ನಿಮಗೆ ಮುಖ್ಯವಾಗಿ ಏನಪ್ಪಾ ಹೇಳ್ಬೇಕಂತಂದ್ರೆ ಏನಕ್ಕೆ ಈ ಸಪ್ತಾಹ ಬೇಕು ಅಂತ ಫಸ್ಟ್ ಹೇಳ್ತೀನಿ. ಹಿಂದೆ ಸುಮಾರು ವರ್ಷದ ಹಿಂದೆ ನಾವೆಲ್ಲರೂ
ಕೇವಲ ಬುದ್ಧಿವಂತರಾಗದೆ ಪುಸ್ತಕ ಎಲ್ಲ ತಿಳ್ಕೊಂಡಿರ ಇರೋವಾಗ ದೈವದತ್ತವಾಗಿ ನೈಸರ್ಗಿಕವಾಗಿ ಮಗು ತಾಯಿ ಹತ್ರ ಹೋಗ್ತಾ ಇತ್ತು, ತಾಯಿ ಮಗುವಿಗೆ ಹಾಲು ಕೊಡ್ತಾ ಇದ್ರು. ಬೇರೆ ಬೇರೆ ಪ್ರಾಣಿಗಳೆಲ್ಲ ಹೇಗಿದ್ದಾವಲ್ಲ ಮ್ಯಾಮಲ್ಸ್ ಅಂದ್ರೆ ಸಸ್ತನಿಗಳು, ನಾವು ಸಸ್ತನಿಗಳ ಪ್ರಭೇದಕ್ಕೆ ಬರ್ತೀವಿ. ಅದೇ ರೀತಿ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಮಗುನ ತಾಯಿನ ಅಪ್ಕೊಳ್ಳುವಂಥದ್ದು, ತಾಯಿ ಮಕ್ಕಳಿಗೆ ಎದೆ ಹಾಲು ಕುಡಿಸೋದು, ಇದೆಲ್ಲಾನು ನೈಸರ್ಗಿಕವಾಗೇ ಬರ್ತಾ ಇತ್ತು. ಅಂದ್ರೆ ಹಾರ್ಮೋನಲ್, ನಮ್ಮ ದೇಹದಲ್ಲಿ ತಾಯಿ ಅಂದ್ರೆ ದೇಹದಲ್ಲಿರುವಂತಹ ಹಾರ್ಮೋನು, ಮಕ್ಕಳಲ್ಲಿರುವಂತಹ ಹಾರ್ಮೋನು ಅದಷ್ಟಕ್ಕೆ ಅದೇ ಹೇಳ್ಕೊಡ್ತಾ ಇತ್ತು. ನೆಕ್ಸ್ಟ್ ಏನ್ ಕೆಲಸ ಮಾಡ್ಬೇಕು, ಮಗು ಏನ್ ಮಾಡ್ಬೇಕು, ಮಗುಗೆ ಯಾರು ಹೇಳ್ಕೊಡ್ತಾರೆ, ಹೋಗ ಅಮ್ಮನ ಹತ್ರ ಹಾಲು ಕೇಳು ಅಂತ ಯಾರು ಹೇಳ್ಕೊಡಲ್ಲ. ಪ್ರಾಣಿಗಳಲ್ಲಿ ಯಾರಾದ್ರೂ ಹೇಳ್ಕೊಡ್ತಾರ? ಹಾಲು ಕುಡ್ಸೋ ಪ್ರಾಣಿಗಳೆಲ್ಲ ನೋಡಿದಿರಲ್ವಾ, ಸಸ್ತನಿಗಳನ್ನೆಲ್ಲಾನು ತಂತಾನೆ ಹೋಗಿ ಕೇಳುತ್ತೆ ಹಾಲ್ನ. ಅದೇ ರೀತಿ ಆ ತಾಯಿಗೂ ಕೂಡ ಹಾಲು ಕೊಡ್ಬೇಕನ್ನುವಂಥದ್ದು, ಜೊತೆಗೆ ಮಗುನ ಇಟ್ಕೊಳ್ಬೇಕು, ಕಾವು ಕೊಡ್ಬೇಕು, ಬೆಚ್ಚಿಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಿರುತ್ತೆ ಎಲ್ಲರಿಗೂ. ಕಾಂಗ್ರೂನ ನೋಡಿದಿರಲ್ಲ ಎಲ್ಲಾರು, ಕಾಂಗರು ಪ್ರಾಣಿಯನ್ನ ಬಹಳಷ್ಟು ಜನ ನೋಡಿರ್ತೀರ. ಅದು ಇವನ್ ಜನ್ಮ ಕೊಟ್ಟಿದ ನಂತರನು ಕೂಡ ತನ್ನ ಒಂದು ಹತ್ರನೇ ಮಗುನ ಇಟ್ಕೊಂಡು ಬೆಳೆಸುವಂತ ಒಂದು ಇದು ಏನು ಒಂದು ಪರಿಪಾಠವನ್ನ ಅದು ಯೋಚನೆ ಮಾಡ್ಕೊಂಡಿದೆ. ಈ ಪ್ರಾಣಿಗಳಿಗೆಲ್ಲಾನು ಯಾವ ಸ್ತನ್ಯಪಾನ ಸಪ್ತಾಹನೂ ಇಲ್ಲ, ಯಾವ ಅವೇರ್ನೆಸ್ ಕೊಡೋ ಅವಶ್ಯಕತೆ ಇಲ್ಲ, ಯಾವ ಬುಕ್ಸು ಇಲ್ಲ, ಯಾವ ಸ್ಕೂಲು ಇಲ್ಲ, ಯಾವ ಕಾಲೇಜು ಇಲ್ಲ, ಯಾವ ಆರೋಗ್ಯ ಇಲಾಖೆನೂ ಇಲ್ಲ. ಆದ್ರೂ ಅವು ಕರೆಕ್ಟಾಗಿ ಅವು ಕೆಲಸ ನಾವು ಮಾಡ್ಕೊಂತ ಹೋಗ್ತಾ ಇದೆ. ಅದರ ಒಂದು ಮಕ್ಕಳ ಒಂದು ಆಯುಷ್ ಕೂಡ, ಆರೋಗ್ಯ ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಬೆಟ್ಟಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಗೀತಾಲಕ್ಷ್ಮಿ ಹಾಗೂ ಜಿಲ್ಲಾ ಕ್ಷಯರೋಗ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಆಶಾಲತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆಗೊಂಡಿದ್ದ ಮಂಡ್ಯ ಜಿಲ್ಲಾ ಮಟ್ಟದ ಮೌಂಟೇನ್ ಬೈಕಿಂಗ್ ಚಾಂಪಿಯನ್ಶಿಪ್ 2026 ಯಶಸ್ವಿಯಾಗಿದ್ದು, ಮುಂಬರುವ ರಾಜ್ಯ ಮಟ್ಟದ ಸ್ಪರ್ಧೆಗೆ ಹಲವು ಪ್ರತಿಭಾನ್ವಿತ ಸೈಕ್ಲಿಸ್ಟ್ಗಳು ಆಯ್ಕೆಯಾಗಿದ್ದಾರೆ. ಮಂಡ್ಯದ ಕೇಂದ್ರ ಪೊಲೀಸ್ ಠಾಣೆ ಹಿಂಭಾಗದಲ್ಲಿರುವ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಆವರಣದಲ್ಲಿ ಈ ರಾಜ್ಯ ಮಟ್ಟದ ಆಯ್ಕೆ ಸ್ಪರ್ಧೆಯು ನಡೆಯಿತು. ಜಿಲ್ಲೆಯ 7 ತಾಲೂಕುಗಳಿಂದ ಸುಮಾರು 30 ರಿಂದ 40 ಸ್ಪರ್ಧಿಗಳು ಅತ್ಯುತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ರು. ಮಂಡ್ಯ ಜಿಲ್ಲಾ ಅಮೆಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಸೈಕ್ಲಿಂಗ್ ಮೈಸೂರು ಟ್ರೈನಿಂಗ್ ಅಕಾಡೆಮಿಯ ಸಂಸ್ಥಾಪಕರಾದ ನಾಗರಾಜು ಮಾತನಾಡಿ, ಸೈಕ್ಲಿಂಗ್ ಕ್ರೀಡೆಯನ್ನು ಉತ್ತೇಜಿಸಲು ಹಾಗೂ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರಲ್ಲೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ 25ನೇ ತಾರೀಕಿನಂದು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಈ ಅಸೋಸಿಯೇಷನ್ ಸ್ಥಾಪಿಸಲಾಗಿದೆ ಎಂದರು. ಈ ಕ್ರೀಡಾಕೂಟಕ್ಕೆ ಎಂಐಟಿ ತಾಂಡವಪುರ, ಪ್ಯಾಲೇಸ್ ಎಸ್ಟೇಟ್, ವರ್ಟಸ್ ಮೋಟಾರ್ಸ್ ಹಾಗೂ ನಮ್ಮ ಸೈಕ್ಲಿಂಗ್ ಕ್ಲಬ್ ಸಂಸ್ಥೆಗಳು ಬೆಂಬಲ ನೀಡಿದ್ವು. ಸ್ಪರ್ಧೆಯಲ್ಲಿ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಸ್ಪಂದನಾ ಆಸ್ಪತ್ರೆಯವರು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಒದಗಿಸಿ ನೆರವಾದರು ಎಂದರು. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ಮಂಡ್ಯ ಜಿಲ್ಲೆ ಅಮೇಚರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ 25ನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಹೊಸದಾಗಿ ಮೊದಲನೇ ಬಾರಿಗೆ ಒಂದು ಸೈಕ್ಲಿಂಗ್ ಸಂಸ್ಥೆನ ಸ್ಥಾಪನೆ ಮಾಡಿದ್ದೀವಿ. ಆ ಉದ್ದೇಶ ಏನಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಕ್ರೀಡೆ ಮತ್ತು ಸೈಕ್ಲಿಂಗ್ನ ಬೆಳೆಸೋದಕ್ಕೆ ಮತ್ತು ಆರೋಗ್ಯನ ಉಳಿಸೋದಕ್ಕೆ ಉದ್ದೇಶ ಇಟ್ಕೊಂಡು ಮಕ್ಕಳಲ್ಲಿ, ಹಿರಿಯರಲ್ಲಿ, ವಯಸ್ಸಾದವ್ರು ಯಾರೇ ಆಗಲಿ ಎಲ್ರಿಗೂ ಒಂದು ಕ್ರೀಡೆಯನ್ನು ಬೆಳೆಸಬೇಕು, ಸೈಕ್ಲಿಂಗ್ ತುಳಿಬೇಕು. ಸೈಕ್ಲಿಂಗ್ ತುಳಿಯೋದ್ರಿಂದ ಆರೋಗ್ಯ ಬರುತ್ತೆ ಅಂತ ಉದ್ದೇಶ ಇಟ್ಕೊಂಡು ಮಕ್ಕಳಿಗೆ ಇದರಿಂದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋಂಥದ್ದು, ಇಲ್ಲ ಕೆಲಸಕ್ಕೆ ಅನುಕೂಲ ಆಗೋಂಥದ್ದು ಒಂದು ಸ್ಪರ್ಧೆಗಳನ್ನ ಮಾಡಬೇಕು. ಅದನ್ನು ಒಂದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ತಗೊಂಡೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ 2ನೇ ತಾರೀಕು ಆಗಸ್ಟ್ 2026ರಂದು ಈಗ ಬೆಳಗ್ಗೆ 9 ಗಂಟೆಗೆ ಮಂಡ್ಯ ಜಿಲ್ಲೆಯ ಮೌಂಟೇನ್ ಬೈಕಿಂಗ್ ಅಂದರೆ MTB ಅಂತ ಕರೀತಾರೆ. ಇದು ಒಂದು ವಿಭಾಗ, 4 ವಿಭಾಗ ಇರುತ್ತೆ. ಒಂದು ರೋಡು, ಒಂದು MTB, ಒಂದು ಟ್ರ್ಯಾಕು, ಒಂದು ಡೌನ್ ಹಿಲ್ ಅಂತ. ನಾವು ಮಾಡ್ತಾ ಇರೋದು MTB ವಿಭಾಗ. ಈ ವಿಭಾಗದಲ್ಲಿ 12 ವಯಸ್ಸಿಂದ ಮೇಲ್ಪಟ್ಟವ್ರು ಎಲ್ಲರೂ ಭಾಗವಹಿಸ್ತಾರೆ. ಇದರಲ್ಲಿ 14, 16, 18, 23 ಆಮೇಲೆ 20 ಮೇಲೆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಭಾಗವಹಿಸ್ತಾರೆ. ಸುಮಾರು 30 ರಿಂದ 40 ಮಕ್ಕಳು ಬಂದಿದ್ದಾರೆ ಭಾಗವಹಿಸೋಕ್ಕೆ. ಸುತ್ತಮುತ್ತ 7-8 ತಾಲೂಕಿಂದ ಬಂದಿದ್ದಾರೆ ಈ ಜಿಲ್ಲೆಯಲ್ಲಿ. ಸೊ ಇವ್ರಿಗೆಲ್ಲರಿಗೂ ನಾನು ಬಂದಿರೋರಿಗೆಲ್ಲರಿಗೂ ಎಂಕರೇಜ್ ಮಾಡ್ತಾ, ಕಂಗ್ರ್ಯಾಚುಲೇಷನ್ ಹೇಳ್ತಾ, ಸೇಫ್ಟಿ ಪ್ರಿಕಾಷನ್ ಇಟ್ಕೊಂಡು ಸ್ಪಂದನಾ ಹಾಸ್ಪಿಟ್ಲ್ ಅವರು ಆ್ಯಂಬುಲೆನ್ಸ್ ಸಪೋರ್ಟ್ ಕೊಟ್ಟಿದ್ದಾರೆ. ಹಂಗೆ ಸುಮಾರು ಒಂದು 4-5 ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ಇವ್ರನ್ನೆಲ್ಲರೂ ನಮ್ಮ ಸಪೋರ್ಟ್ ಇಟ್ಕೊಂಡು ಈ ಸೈಕ್ಲಿಂಗ್ ಕ್ರೀಡೆನ ಅತ್ಯುತ್ತಮವಾಗಿ ಬೆಳೆಸಬೇಕು ಮತ್ತು ಅತ್ಯುತ್ತಮವಾಗಿ ನಡೆಸಬೇಕು ಅಂತೇಳಿ ಇವತ್ತಿನ ದಿನ ಕಾರ್ಯಕ್ರಮ ನಾವು ಈಗ ಪ್ರಾರಂಭ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮ ಮೊದಲನೇ ಬಾರಿಗೆ ಮಂಡ್ಯ ಜಿಲ್ಲೆ MTB ಆಯ್ಕೆ ಸ್ಪರ್ಧೆ ಇದು. ಇಲ್ಲಿ ಆಯ್ಕೆ ಆದವರು ರಾಜ್ಯ ಮಟ್ಟದ MTB ಸ್ಪರ್ಧೆಗೆ ಗದಗಲ್ಲಿ 7, 8, 9 ಇದೇ ತಿಂಗಳಲ್ಲಿ ನಡೆಯುತ್ತೆ. ಅವರಿಗೆ ಈ ಜಿಲ್ಲೆಯಿಂದ ಕಳಿಸ್ಕೊಡ್ತಾ ಇದ್ದೀವಿ.
ಆಗಸ್ಟ್ 7ರಿಂದ 9ರವರೆಗೆ ಗದಗದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ MTB ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸಲು ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ. ರಾಜ್ಯದ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರು ಗ್ರಾಮದ ಗಾಂಧಿ ಸಹಜ ಬೇಸಾಯ ಆಶ್ರಮದಲ್ಲಿ ಆಗಸ್ಟ್ 6, 7 ಮತ್ತು 8ರಂದು ಗಾಂಧಿ ಮಣ್ಣು ನೀರು ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷ ಎಸ್. ನಾರಾಯಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಡದಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಡಾಟಾ ಕೇಂದ್ರವಷ್ಟೇ ಅಲ್ಲ, ಪ್ರದೇಶವಾರು ಉದ್ಯೋಗ, ಜೀವನ ಮತ್ತು ಕ್ರೀಡೆಯನ್ನು ಕಸಿದು ಬಹುರಾಷ್ಟ್ರೀಯ ಕಂಪನಿಗಳ ನಗರವನ್ನಾಗಿಸಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸತ್ಯಾಗ್ರಹದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, AI ಸಂಶೋಧಕ ದೇವ್ ಜೈನ್, AI ಸುರಕ್ಷತಾ ಶಿಬಿರದ ಕಾರ್ಯಕ್ರಮ ಸಂಯೋಜಕ ರೆಮಲ್ಟ್ ಎಲೆನ್ ಕೃತಕ ಬುದ್ಧಿಮತ್ತೆ ತಾಂತ್ರಿಕ ಚರ್ಚೆ ಮಾಡುವರು. ರೈತ ಮುಂದಿನ ನಡೆದ ಬಗ್ಗೆ ರೈತ ಮುಖಂಡರಾದ ಬಡಗಲಪುರ ನಾಗೇಂದ್ರ, ಕುರುಬೂರು ಶಾಂತಕುಮಾರ್, ಹೊನ್ನೂರು ಪ್ರಕಾಶ್, ಕೃತಕ ಬುದ್ಧಿಮತ್ತೆ ಮತ್ತು ರಾಜಕೀಯದ ಬಗ್ಗೆ JDSನ ಮಹಿಮಾ, JH ಪಟೇಲ್, ಸಂಶೋಧನಾ ವಿದ್ಯಾರ್ಥಿ ನವೀನ್, ಕೃತಕ ಬುದ್ಧಿಮತ್ತೆ ಮತ್ತು ಪರಿಸರ ಸಮಸ್ಯೆಗಳ ಕುರಿತು ಚಲನಚಿತ್ರ ನಿರ್ಮಾಪಕ ಸುರೇಶ್ ಹೆಬ್ಳಿಕರ್ ಮುಂತಾದವರು ಅತಿಥಿಯಾಗಿ ಭಾಗವಹಿಸುವರು ಎಂದರು. ಆಗಸ್ಟ್ 7ರಂದು ಬೆಳಗ್ಗೆ 9ಕ್ಕೆ ಆಶ್ರಮದಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡಲಾಗುವುದು. ಮಧ್ಯಾಹ್ನ 2 ಗಂಟೆಗೆ ಚರ್ಚೆ ನಿರ್ಣಯಗಳನ್ನು ಒಳಗೊಂಡಂತೆ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಆಗಸ್ಟ್ 8ರಂದು ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲ ಸಂಘಟನೆಗಳೊಂದಿಗೆ ಸರ್ಕಾರ ಸ್ಪಂದನೆ ವಿಚಾರವಾಗಿ ಮುಂದಿನ ನಡೆ ಬಗ್ಗೆ ಸಭೆ ಮಾಡಲಾಗುವುದು ಎಂದು ಹೇಳಿದರು. ಮೂಲಭೂತವಾದಂತಹ ನಮಗೆ ಸಿಗಬೇಕಂತ ಸಂಪನ್ಮೂಲಗಳನ್ನು ನಶಿಸಿ ಹೋಗದಂತೆ ಈ ಒಂದು ಚಳುವಳಿ ಸತ್ಯಾಗ್ರಹನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ನಮ್ಮ ಏನು ಚಳುವಳಿಗೆ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಮಹಾಸ್ವಾಮೀಜಿಗಳಾದಂಥ ನಿಶ್ಚಲಾನಂದ ಸ್ವಾಮೀಜಿಯವರು ಈ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಮತ್ತು ಪಾದಯಾತ್ರೆಯಲ್ಲೂ ಕೂಡ ಅವರು ನಮಗೆ ಚಾಲನೆಯನ್ನು ಕೊಡ್ತಾರೆ. ಅದೇ ರೀತಿ ರಾಜ್ಯದ ನಮ್ಮ ಹಲವು ಮುಖಂಡರುಗಳು ಅಂದರೆ ನಮ್ಮ ಪುಟ್ಟಣ್ಣಯ್ಯನವರು, ದರ್ಶನ್ ಪುಟ್ಟಣ್ಣಯ್ಯನವರು ಪಾಂಡುಪುರ ತಾಲೂಕಿನ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತು ನಮ್ಮ ಇಮ್ಮಡಿ ಕರಿಬಸಯ್ಯ ದೇಸಿ ಕೇಂದ್ರ ಅವರು ತಿಪ್ಟೂರು ಗುರುಕುಲಾನಂದ ಆಶ್ರಮದ ಮಠದ ಸ್ವಾಮೀಜಿಯವರು ಅವರು ಭಾಗವಹಿಸ್ತಾರೆ. ಮತ್ತು ಮುತ್ತುಂಜಯ ದೇಶಿಯವರು ಮಹಾಸ್ವಾಮೀಜಿಯವರು ಅವರು ಗೋಡಗೆರೆ ಚಿಕ್ಕನಾಯಕನಹಳ್ಳಿಯವರು ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ಬಡಗೆರೆ ನಾಗೇಂದ್ರ ಅವರು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅವರು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರ ಆಗ್ತಾರೆ. ವಿಚಾರ ಏನಂತಂದರೆ, ಮುಂದಿನ ಪೀಳಿಗೆಗೆ ನಾವು ಈ ಮಣ್ಣನ್ನು ಉಳಿಸ್ಕೋಬೇಕು, ಆ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೋಬೇಕು, ಮತ್ತು ಜಲಕ್ಷಾಮ ಎದುರಾಗಬಾರ್ದು ಮುಂದೆ ಅಂತೇಳಿ ಆ ನೀರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಇವತ್ತೇನು AI ಡಾಟಾ ಸೆಂಟ್ರ್ಗಳು ಅಂತೇಳಿ ಇಡೀ ನಮ್ಮ ಏನು ಯುವಜನತೆಯ ಪೀಳಿಗೆಯ ಒಂದು ಉದ್ಯೋಗವನ್ನು ಕಸ್ಕೊಳ್ಳೋಂಥ ಕೆಲಸವನ್ನು ಇವತ್ತು ಮಾಡಲಿಕ್ಕೆ ಹೊರಟಿವೆ. ಮತ್ತು ನಮ್ಮ ರಾಜ್ಯದಲ್ಲಿ ಸಿಗ್ತಕ್ಕಂಥ ಏನು ಪ್ರಕೃತಿಯಾಗಿ ಸಿಕ್ಕುವಂಥ ನೀರನ್ನು ಇವತ್ತು ನಾಶಪಡಿಸಲಿಕ್ಕೆ, ಜಲಕ್ಷಾಮ ಎದುರಾಗಲಿಕ್ಕೆ ಈ AI ಡಾಟಾ ಸೆಂಟ್ರ್ಗಳು ಇವತ್ತು ಹುಟ್ಕೋತಾ ಇದ್ದಾವೆ. ಇವೆಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈಗ ಆಲ್ರೆಡಿ ಅದನ್ನು ನಿರ್ಬಂಧ ಏರಿದ್ದಾರೆ. ಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ C. ಕುಮಾರಿ, ಸುಶೀಲಮ್ಮ, ಆನಂದ, ಅಣ್ಣಯ್ಯ, ಶಿವಪ್ರಸಾದ್ ಇದ್ದರು. ಸಂಯುಕ್ತ ಹೋರಾಟ ಕರ್ನಾಟಕ, ಸಂಯುಕ್ತ ಕಿಸಾನ್ ಮೋರ್ಚಾ, ಜಂಟಿ ಕಾರ್ಮಿಕ ಸಂಘಟನೆ, ಕರ್ನಾಟಕ ಪ್ರಾಂತ ರೈತ ಸಂಘ ಸೇರಿದಂತೆ ನಾನಾ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಜೈಲ್ ಭರೋ ಚಳವಳಿಯನ್ನು ಆಗಸ್ಟ್ 10ರಂದು ಬೆಳಗ್ಗೆ 11 ಗಂಟೆಗೆ ಮಂಡ್ಯ ನಗರದ JC ವೃತ್ತದಲ್ಲಿ ನಡೆಸಲಾಗುವುದು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ NL ಭರತ್ರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಕ್ವಿಟ್ ಇಂಡಿಯಾ ಚಳವಳಿಯ ನೆನಪು ಮತ್ತು ಸ್ಫೂರ್ತಿಯಲ್ಲಿ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಪೊರೇಟ್ಗಳೇ ದೇಶ ಬಿಟ್ಟು ತೊಲಗಿ ಘೋಷಣೆಯಡಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಲವಂತ ಹಾಗೂ ಅನ್ಯಾಯದ ಭೂ ಸ್ವಾಧೀನ, ಕಾರ್ಪೊರೇಟ್ ಭೂ ಕಬಳಿಕೆ ವಿರೋಧಿಸಲಾಗುವುದು. ಕಾರ್ಮಿಕ ವಿರೋಧಿ ಕನಿಷ್ಠ ಕೂಲಿ ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು. ನರೇಗಾ ಮುಂದುವರಿಸಿ ವರ್ಷಕ್ಕೆ 200 ದಿನ, ಪ್ರತಿದಿನ 700 ರು ಕೂಲಿ ನೀಡಬೇಕು. ವಿದ್ಯುತ್ ತಿದ್ದುಪಡಿ, ಬೀಜ ಕಾಯ್ದೆ, ಕೃಷಿ ಮಾರುಕಟ್ಟೆ ಕುರಿತು ರಾಷ್ಟ್ರೀಯ ಧೋರಣ ಚೌಕಟ್ಟು ರದ್ದುಪಡಿಸಲು ಆಗ್ರಹಿಸಲಾಗುವುದು ಎಂದು ತಿಳಿಸಿದರು. ಒಳಗೊಂಡಿರ್ತಕ್ಕಂಥ ರೈತ, ಕೂಲಿಕಾರರ ಮತ್ತು ಕಾರ್ಮಿಕರ ಹಾಗೂ ಮಹಿಳೆಯರ ಎಲ್ಲ ದುಡಿಯು ವರ್ಗ ಮತ್ತು ಪ್ರಗತಿಪರವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಒಳಗೊಂಡಿರ್ತಕ್ಕಂಥ ಒಂದು ಸಂಘಟನೆ ಅಂತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಇದರಲ್ಲಿ ಪ್ರಮುಖವಾಗಿ ನಾವು ಇವತ್ತು ಇಡೀ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿಯನ್ನು ಅವರು ಭೂ ಕಬಳಿಕೆ ಮಾಡೋದ್ರ ಮುಖಾಂತರವಾಗಿ ಇಡೀ ರೈತರ ಭೂಮಿಯನ್ನು ಕಿತ್ತು ಕೊಡ್ತಾ ಇರ್ತಕ್ಕಂಥ ವಿಚಾರ ಇರ್ಬೋದು.
ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಪರಿಷ್ಕರಣೆ ವಿರೋಧಿಸಿ ಮತ್ತು ಕಾರ್ಮಿಕ ಕಾನೂನುಗಳನ್ನು 4 ಸಮಿತಿಗಳಾಗಿ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ವಾಪಸ್ ಪಡಿಬೇಕೆಂದು ಒತ್ತಾಯಿಸಿ VB ಗ್ರಾಮ್ಜಿ ಹೆಸರಿನಲ್ಲಿ ಏನು MN ರೇಗಾ ಇದ್ದಂಥದ್ದನ್ನು ಅದನ್ನು ರದ್ದುಪಡಿಸಿ ಈಗ VB ಗ್ರಾಮ್ಜಿ ಹೆಸರಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಕೃಷಿ ಕೂಲಿಕಾರರ ದುಡಿಯೋರಕ್ಕೆ ವಿರೋಧಿಯಾಗಿರ್ತಕ್ಕಂಥದ್ದು. ಆದರೆ 200 ದಿನಗಳ ವರ್ಷಕ್ಕೆ 200 ದಿನ ಕೆಲಸ ಕೊಡಬೇಕು, ದಿನಕ್ಕೆ 700 ರೂಪಾಯಿ ಕೂಲಿ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಜೈಲು ಬರೋ ಚಳವಳಿ ನಡೀತಾ ಇದೆ. ಮತ್ತು ಅದರ ಜೊತೆಯಲ್ಲೇ ಡಾಕ್ಟರ್ MS ಸ್ವಾಮಿನಾಥನ್ ವರದಿಯ ಶಿಫಾರಸ್ಸಿನಂತೆ ರೈತರು ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಮತ್ತು ಅದನ್ನು ಕಾಯ್ದೆಯಾಗಿ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇರತಕ್ಕಂಥದ್ದು. ಅದರ ಜೊತೆಯಲ್ಲೇ ಇವತ್ತು ಇಡೀ ಬರಗಾಲ ಆವರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಬರಗಾಲ ಏನಿದೆಯೋ ಇದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ರೈತರಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು, ಋಣಮುಕ್ತ ಕಾಯ್ದೆಯನ್ನು ಜಾರಿ ಮಾಡಬೇಕು. ಅನ್ನೋದು ಋಣಮುಕ್ತ ಕಾಯ್ದೆ ಅಂತನ್ನುವಾಗ ಖಾಸಗಿ ಸಾಲಗಳು ಅಥವಾ MFIಗಳನ್ನು ಸೇರಿದಂಥ ರೀತಿಯಲ್ಲೇ ಖಾಸಗಿ ಸಾಲವನ್ನು ಮನ್ನಾ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಋಣಮುಕ್ತ ಕಾಯ್ದೆಯನ್ನು ಕೇರಳದ ಎಡರಂಗ ಸರ್ಕಾರ ಜಾರಿಗೊಳಿಸಿದಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲೂ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಮತ್ತು ಒಟ್ಟಾರೆಯಾಗಿ ರೈತ, ಕೃಷಿ ಕೂಲಿಕಾರ, ಕಾರ್ಮಿಕರ ಹಾಗೂ ಮಹಿಳಾ ವಿರೋಧಿಯಾದಂಥ ನೀತಿಗಳೇನಿದೆಯೋ ಈ ನೀತಿಗಳನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೃಹತ್ತಾದಂಥ ರೀತಿಯಲ್ಲಿ ಇಡೀ ದೇಶಾದ್ಯಂತ ಜೈಲು ಬರೋ ಚಳವಳಿಯನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ಹಮ್ಮಿಕೊಂಡಿದೆ. ಮತ್ತು ಇದಕ್ಕೆ ನಮ್ಮ ಕರ್ನಾಟಕದಲ್ಲೂ ಸಹ ಎಲ್ಲ ರೀತಿಯಾದಂತಹ ಪ್ರಗತಿಪರ ಸಂಘಟನೆಗಳು, ರೈತ, ಕೂಲಿಕಾರರ, ಮಹಿಳೆಯರು, ಬೇರೆ ಬೇರೆ ಸಂಘಟನೆಗಳು ಒಳಗೊಂಡಂಥ ರೀತಿಯಲ್ಲಿ 43 ಸಂಘಟನೆಗಳು ಸೇರಿ ಈ ಜೈಲು ಬರೋ ಚಳವಳಿಗಳಲ್ಲಿ ಇಡೀ ರಾಜ್ಯದಲ್ಲಿ ಪಾಲ್ಗೊಳ್ತಾ ಇದೆ. ಮಂಡ್ಯದಲ್ಲಿ ನಾವು ಆಗಸ್ಟ್ 10ನೇ ತಾರೀಕಿನಂದು ಇಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಮೆರವಣಿಗೆ ಬಂದು ಸಂಜಯ್ ಸರ್ಕಲ್ನಲ್ಲಿ ನಾವು ಆ ಒಂದು ಜೈಲು ಬರೋ ಚಳವಳಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಐತಿಹಾಸಿಕವಾದಂಥ ಕ್ವಿಟ್ ಇಂಡಿಯಾ ಚಳವಳಿ ಆಗಸ್ಟ್ 9ನೇ ತಾರೀಕು ನಡೆದಿರ್ತಕ್ಕಂಥ ವಿಚಾರ ತಮ್ಮೆಲ್ಲ ಗೊತ್ತಿದೆ. ಅವತ್ತು ಆಗಸ್ಟ್ 9ನೇ ತಾರೀಕು ಭಾನುವಾರ, ಇದರ ಪರಿಣಾಮವಾಗಿ 10ನೇ ತಾರೀಕು ಈ ಜೈಲು ಬರೋ ಚಳವಳಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅವತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಘೋಷಣೆ ಏನಿತ್ತು, ಇವತ್ತು ನಾವು ಕಾರ್ಪೊರೇಟ್ ಕಂಪನಿಗಳೇ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವಂತಹ ಘೋಷಣೆ ಅಡಿಯಲ್ಲಿ ಈ ಒಂದು ಜೈಲು ಬರೋ ಚಳವಳಿ ನಂಬ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲ ದುಡಿಯುವ ವರ್ಗ. ಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಅಣ್ಣಯ್ಯ, CITU ಜಿಲ್ಲಾ ಕಾರ್ಯದರ್ಶಿ C ಕುಮಾರಿ, ಸುಶೀಲಾ, ಮಹಾದೇವು, ಚಂದ್ರಶೇಖರ್, ಆನಂದ್ ಕುಮಾರ್ ಇದ್ದರು. ಜಿಲ್ಲಾ ನಾಗರಿಕ ಸನ್ಮಾನ ಸಮಿತಿ, ರೈತ ಉತ್ಪಾದಕರ ಕಂಪನಿಗಳು, ರೈತಪರ ಸಂಘಟನೆ, ಸಂಜೀವಿನಿ ಮಹಿಳಾ ಒಕ್ಕೂಟಗಳ ಸಹಯೋಗದಲ್ಲಿ ಇತ್ತೀಚೆಗೆ ರೈತ ಉತ್ಪಾದಕರ ಕಂಪನಿಗಳ ಜನಜಾಗೃತಿ ಸಮಾವೇಶ, ಪ್ರಶಸ್ತಿ ಪ್ರದಾನ ಮತ್ತು ನಾಗರಿಕ ಸನ್ಮಾನ ಸಮಾರಂಭ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಆಂಧ್ರ ಪ್ರದೇಶದ ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತರಾದಂಥ ಜಯರಾಮ್ ರಾಯಪ್ಪ ಅವರು ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡುವ ಜೊತೆಗೆ ಯುವ ಉದ್ಯಮಿಗಳು ಪದಾರ್ಥಗಳಲ್ಲಿ ಗುಣಮಟ್ಟ ಕಾಯ್ದುಕೊಂಡರೆ ಜಿಲ್ಲೆಯನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡುವ ಜೊತೆಗೆ ಮಂಡ್ಯವನ್ನು ಆಹಾರ ಸಂರಕ್ಷಣಾ ಘಟಕವಾಗಿ ಬೆಳೆಸಲು ಸಾಧ್ಯವಿದೆ ಅಂತ ಹೇಳಿದರು. ಮೌಲ್ಯವರ್ಧನೆ, ಕೃಷಿ ಮತ್ತು ಆಹಾರ ಸಂರಕ್ಷಣೆ ಘಟಕಕ್ಕೆ ಬೇಕಾಗಿರುವ ಎಲ್ಲ ಉದ್ಯಮವು ಜಿಲ್ಲೆಯಲ್ಲಿದೆ. ಅದಕ್ಕೆ ಬೇಕಾಗಿರುವ ಸ್ಥಳವನ್ನು ಸರ್ಕಾರದಿಂದ ಪಡೆದುಕೊಳ್ಳಬಹುದು ಅಂತ ಅವರು ಸಲಹೆಯನ್ನು ನೀಡಿದರು. ಏನಿದೆ ಅವ್ರಿಗೆ ಈ ರೀತಿ ವರ್ಗಾವಣೆ ಆಗ್ತಾ ಇರುತ್ತೆ. ಆದರೆ ವರ್ಗಾವಣೆಗೆ ಒಳಪಟ್ಟ ಎಲ್ಲರಿಗೂ ಕೂಡ ಯಾರೂ ಆ ರೀತಿ ಸನ್ಮಾನ ಮಾಡೋಕ್ಕಾಗೋದಿಲ್ಲ ಅಥವಾ ಈ ರೀತಿಯ ಒಂದು ಆದರ ಗೌರವವನ್ನು ಕೂಡ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಒಂದು ರೀತಿ ಆ ವಿಚಾರದಲ್ಲಿ ಜನಮಾನಸದಲ್ಲಿ ಏನೋ ಒಂದು ರೀತಿ ಒಂದು ಉಡಾಫೆ ಆದಂತ ಒಂದು ಮನೋಭಾವ ಇರುತ್ತೆ. ಸರ್ಕಾರದಿಂದ ಸಂಬಳ ತಗೊಳ್ತಾ ಇದ್ದಾನೆ, ಹಾಗಾಗಿ ಒಂದು ಕೆಲಸ ಮುಗಿತು ಇನ್ನೊಂದು ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಆದರೆ ಇವತ್ತು ಇಲ್ಲಿ ನಾವೇನು ಸೇರಿದ್ದೇವೆ ಮತ್ತು ಈ 3 ಜನ ನಮ್ಮ ಆತ್ಮೀಯ ಅಧಿಕಾರಿಗಳಿಗೆ ಏನೊಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೇವೆ, ಇದಕ್ಕೆ ಬಹಳ ವ್ಯತಿರಿಕ್ತವಾಗಿ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಈ ಮಟ್ಟದ ಪ್ರೀತಿ ಮತ್ತು ಗೌರವ ತಗೊಳ್ಳೋದು ಬಹಳ ಕಷ್ಟಕರವಾದಂಥ ವಿಚಾರ. ಬೇರೆ ಕಡೆ ನೀವೇನೋ ಸ್ವಲ್ಪ ಅದು ಇದು ಸ್ವಲ್ಪ ನಾಟಕ ಮಾಡಿ ಇನ್ನೊಂದು ಮಾಡಿ ತಗೊಳ್ಬಹುದು. ಆದರೆ ಮಂಡ್ಯದ ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸೋದು ಮತ್ತು ಮಂಡ್ಯದ ಜನರ ಒಂದು ಸನ್ಮಾನವನ್ನ, ಈ ರೀತಿ ಒಂದು ನಾಗರಿಕ ಸನ್ಮಾನವನ್ನ ಪಡೆದುಕೊಳ್ಳೋದೇನಿದೆ ಅದು ಬಹಳ ದೊಡ್ಡ ವಿಚಾರ. ಯಾಕೆ ಅಂತ ಹೇಳಿದ್ರೆ ಮಂಡ್ಯ ಜನ ಅದು ಪ್ರೀತಿ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಅಷ್ಟೇ ಪ್ರೀತಿ ಮಾಡ್ತಾರೆ. ಆದ್ರೆ ಒಂದ್ಸಲ ಏನೋ ಬೇಜಾರಾಯ್ತು ಅಂತ ಹೇಳಿದ್ರೆ ಅಷ್ಟೇ ರೀತಿಯಾದ ಬೇಜಾರು ಕೂಡ ತೋರಿಸ್ಕೊಳ್ತಾರೆ. ಆ ರೀತಿಯಲ್ಲಿ ಒಂದು ಮಂಡ್ಯದ ಜನ ತಾವಾಗೆ ಖುದ್ದಾಗಿ ಮುಂದೆ ಬಂದು ಇಲ್ಲ ಇವ್ರು ಒಳ್ಳೆ ಅಧಿಕಾರಿಗಳು, ಇವ್ರಿಗೆ ಸನ್ಮಾನ ಮಾಡೋದು ಅಂತ ಹೇಳಿ ಇನ್ನು ಮುಂದೆ ಬಂದಿದ್ದಾರೆ. ಇದು ಬಹಳ ಒಂದು ಶ್ಲಾಘನಾರ್ಹವಾದಂಥ ವಿಚಾರ ಮತ್ತು ಬಹಳ ಅನುಕರಣೀಯವಾದಂಥ ವಿಚಾರ ಕೂಡ. ಇವತ್ತು 3 ಜನ ಏನು ನಾವು ಕರೆದು ಸನ್ಮಾನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ CN ಶಿವಪ್ರಕಾಶ್ ಅವರು
ಈ ಒಂದು ಕೆಪೆಕ್ ಸಂಸ್ಥೆ ಏನಿತ್ತು ಅದರ ವ್ಯವಸ್ಥಾಪಕ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದ್ದಾರೆ, ನಿನ್ನೆ ಹೊಂದಿದ್ದಾರೆ. ಆ ಒಂದು ಸಂಸ್ಥೆ ಕಳೆದ ನಾವು ಏನೊಂದು 1.5 ತಿಂಗಳ ಹಿಂದೆ ನಾವೊಂದು ಮುನ್ನಡೆ ಮಂಡ್ಯ ಕಾರ್ಯಕ್ರಮ ಮಾಡಿದ್ವಿ. ಆ ಮುನ್ನಡೆ ಮಂಡ್ಯ ಕಾರ್ಯಕ್ರಮದಲ್ಲಿ ಬಹುಶಃ ಅತ್ಯಂತ ಒಂದು ಎಲ್ಲರ ಕಣ್ಣಿಗೆ ಕಾಣುವಂಥ ಒಂದು ಸಂಸ್ಥೆಯಾಗಿ ನಮ್ಮ ಕೆಪೆಕ್ ಸಂಸ್ಥೆ ನಮಗೆ ಕಾಣ್ತು. ಆ ಸಂಸ್ಥೆ ಎಂದೋ ನಮ್ಮ ಕಣ್ಣಿಗೆ ಕಾಣಬೇಕಾಗಿತ್ತು, ಆದರೆ ಯಾತಕ್ಕೆ ನಮ್ಮ ಕಣ್ಣಿಗೆ ಇಷ್ಟು ವರ್ಷ ಕಾಣಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ಶಿವಪ್ರಕಾಶ್ ಅವರು ಅದಕ್ಕೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಂದಿರಲಿಲ್ಲ. ಅವ್ರು ಯಾವಾಗ ಅವ್ರು ವ್ಯವಸ್ಥಾಪಕ ನಿರ್ದೇಶಕ ಬಂದರು, ನಾವು ಈ ಮುನ್ನಡೆ ಮಂಡ್ಯವನ್ನು ಮಾಡ್ತಾ ಇದ್ದೇವೆ ಅನ್ನೋ ಒಂದು ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ತಿಳುವಳಿಕೆ ಆಯಿತು. ತಕ್ಷಣ ಅವರಾಗೆ ಮುಂದೆ ಬಂದರು, ಇಲ್ಲ ನನ್ನ ಕೆಪೆಕ್ಕಿಂದ ಒಂದು ಆದೇಶ ಕೊಡ್ತಾರೆ, ಆ ಕೆಪೆಕ್ಕಿನ ಅಡಿಯಲ್ಲಿ ಬರುವಂಥ ನಮ್ಮೆಲ್ಲ ಯಾರ್ಯಾರು ಒಂದಷ್ಟು ಉದ್ಯಮಿಗಳಿದ್ದಾರೆ, ವಿಶೇಷವಾಗಿ ಕೃಷಿಯಲ್ಲಿ ಮೌಲ್ಯವರ್ಧಿತ ಉದ್ಯಮಗಳನ್ನು ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ಬಂದು ಸ್ಟಾಲ್ ಹಾಕಬೇಕು, ಅವರೆಲ್ಲರೂ ಕೂಡ ಇಲ್ಲಿ ಬರೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಅವರೊಂದು ವ್ಯವಸ್ಥೆ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಶಿವಪ್ರಕಾಶ್ ಅವರನ್ನು ಕಳೆದ ಒಂದು 4-6 ವರ್ಷಗಳಿಂದ ಬಲ್ಲ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಾವು ಉದ್ಯಮಿಗಳಿಗೆ ಸಮಾವೇಶ ಮಾಡಿದಾಗ ಅಥವಾ ಬೇರೆ ಯಾವುದೇ ಒಂದು ಉದ್ಯಮಕ್ಕೆ ಪೂರಕವಾದ ಸಮಾವೇಶ ಮಾಡಿದಾಗ ಅತ್ಯಂತ ಸರಳವಾಗಿ ಅವರು ಬರ್ತಾರೆ. ಬಹಳ ಸಂದರ್ಭದಲ್ಲಿ ಅವರು ಅಧಿಕಾರಿ ಅಂತ ಹೇಳಿ ಕಾಣಿಸ್ಕೊಳ್ಳೋದಿಲ್ಲ, ಯಾಕೆ ನಾವೆಲ್ಲ ಸ್ವಲ್ಪ ಇದರಲ್ಲಿ ಶರ್ಟು ಪ್ಯಾಂಟು ಒಂದು ಕೋಟ್ ಗೀಟ್ ಹಾಕೊಂಡು ಬರ್ತದೆ. ಆದರೆ ಶಿವಪ್ರಕಾಶ್ ಅವರು ಸಾಮಾನ್ಯವಾಗಿ ಒಂದು ಶರ್ಟ್ ಹಾಕಿರ್ತಾರೆ, ಒಂದು ಪ್ಯಾಂಟ್ ಹಾಕಿರ್ತಾರೆ, ಮೇಲೆ ಒಂದು ಶೆಲ್ಲಿನ ಥರ ಒಂದು ಹಾಕೊಂಡ್ಬಿಡ್ತಾರೆ. ಆ ಶೆಲ್ಲಿನ ಥರ ಹಾಕೊಂಡ್ಬಿಡೋದೇನಾಗುತ್ತೆ, ಒಂದು ರೀತಿ ಅದು ಅವ್ರಿಗೆ ನಿಜಕ್ಕೂ ಅವರ ಅಧಿಕಾರಿನ ಅನ್ನುವ ಮಟ್ಟದಲ್ಲಿ ನಮ್ಗೆ ಅನಿಸ್ಬಿಡುತ್ತೆ. ಹಾಗಾಗಿ ಆ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿ ಶಿವಪ್ರಕಾಶ್ ಅವರು, ಅವ್ರನ್ನು ಕೂಡ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ, ಬಹಳ ಸಂತೋಷದ ವಿಚಾರ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿಕಟಪೂರ್ವ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಅವರು, ನನ್ನ ತಂದೆ ರೈತ ಹೋರಾಟಗಾರ, ಹೀಗಾಗಿ ನನಗೆ ಕೃಷಿ ಅಧಿಕಾರಿ ಆಗಬೇಕನ್ನುವ ಹಂಬಲ ಹೆಚ್ಚಾಯಿತು. ಇದಕ್ಕೆ ನನ್ನ ತಾಯಿ ಸಹಕಾರ ಮರೆಯುವಂತಿಲ್ಲ. ವೃತ್ತಿ ವೇಳೆ ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಸೇರಿ ಹಲವು ಸೌಲಭ್ಯಗಳನ್ನು ಕೊಡಿಸಿಕೊಟ್ಟಿದ್ದೇನೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯ ಋಣ ಅಪರಿಮಿತ ಅಂತ ತಿಳಿಸಿದರು. ನನಗೆ 23 ವರ್ಷ, ಇಲ್ಲಿ ಆಲ್ರೆಡಿ ವಾಚನೆ ಮಾಡಿದರೆ 23 ವರ್ಷ ಕೆಲಸಕ್ಕೆ ಸೇರಿ 2003, ಈಗ 2026 ಕೆಲಸ ಶುರು ಮಾಡಿದ್ದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿಂದಲೇ. ಏಪ್ರಿಲ್ 2003 11ನೇ ತಾರೀಕಿಂದ. ಸೊ 23 ವರ್ಷ ಈಗ ಕಳೆದ ಏಪ್ರಿಲ್ ಮುಗಿಸಿ ಈಗ ನಾನೇನಾದರೂ ಇವತ್ತು ತಾವೆಲ್ಲ ಹೀಗೆ ಜನಸ್ನೇಹಿ ಅಧಿಕಾರಿ, ರೈತರ ಹಿತ ಚಿಂತಕ ಇದೆಲ್ಲನೂ ಏನಾದರೂ ಒಂದು ಸ್ವಲ್ಪನಾದರೂ ಈ ರೀತಿ ತಮಗೆಲ್ಲರಿಗೂ ಅನಿಸಿರ್ಬೇಕು ಅಂತ ಅಂದರೆ ಅದು ನಮ್ಮ ಮನೆಯ ವಾತಾವರಣ. ನಾನು ಹುಟ್ಟಿದಾಗಿಲ್ಲ ನಮ್ಮ ಮನೆಯಲ್ಲಿ ರೈತ ಸಂಘದ ಬಗ್ಗೆನೇ ತುಂಬ ದೊಡ್ಡ ಹೋರಾಟಗಳಾಗ್ತಾ ಇದ್ದಂಥ ಮನೆ. ನಾನಿವತ್ತು ಇಷ್ಟು ಮಟ್ಟಕ್ಕೆ ಒಬ್ಬ ಅಧಿಕಾರಿಯಾಗೋ ಅಥವಾ ಮಾಸ್ಟರ್ MSc AG ಓದಿ ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಅತಿ ಹೆಚ್ಚು ಕೊಡುಗೆ ನಮ್ಮ ತಾಯಿಯವರು. ಅವರು ನಮ್ಮಪ್ಪ ನಾನು ಓದಿಸೋದಕ್ಕೆ ನಾನು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಅವರು ಪೂರ್ತಿ ರೈತ ಸಂಘ ಹಿಡ್ಕೊಂಡು ರಾಜ್ಯ ದೇಶ ತುಂಬ ನಮ್ಮಪ್ಪ ಓಡಾಡ್ತಾ ಇದ್ರು. ಒಂದು ದಿವಸನೂ ನಾನು ಫೀಸ್ನ ಕೇಳಿದ್ದು ಜ್ಞಾಪಕನೇ ಇಲ್ಲ. ನಮ್ಮಪ್ಪನ ಎಲ್ಲನೂ ಸಹ ಅಮ್ಮನೇ ನೋಡ್ಕೊಂಡಿದ್ದು, ಓದಿಸಿದ್ದು. BSc ಸೀಟೂ ಸಹ ಅವ್ರ ಅಣ್ಣವಾಗಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದು, ಸಿಕ್ಕದೋ ಸಿಗಲ್ವೋ ಅನ್ಕೊತಾ ಇದ್ದೀವಿ, ಸೀಟ್ ಕೊಡಿಸಿದ್ದು, ಅಸಿಸ್ಟೆಂಟ್ ಡೈರೆಕ್ಟ್ರು ಪೋಸ್ಟ್ ಕೊಡಿಸಿದ್ದು. ಇವತ್ತೇನಾದರೂ ರೈತರ ಜೊತೆ ಒಡಗೂಡಿ ಕೆಲಸ ಮಾಡಬೇಕು ಅನ್ನೋಂಥ ಮನೋಭಾವ ಏನಾದರೂ ಬಂದಿದ್ದರೆ ಇವೆಲ್ಲವೂ ಸಹ ನಮ್ಮಮ್ಮನ ಗುಣಗಳು. ನಮ್ಮಪ್ಪನ ಸ್ವಲ್ಪ ಅವರೇ ನಮ್ಮಮ್ಮನ ಏನಿಲ್ಲ, ನಿಮ್ಮ ಅಪ್ಪನ ಬುದ್ಧಿ ಬಂದೈತೆ, ನಾನು ಜಾಸ್ತಿ ಬರಲಿಲ್ಲ ಅಂತ ಅವಾಗವಾಗ ಬೈತಾ ಇರ್ತಾರೆ. ಆ ಬುದ್ಧಿ ಸ್ವಲ್ಪ ಇರ್ಬೋದು ಅಂತ ನೆನೆಸ್ಕೊಳ್ತಾ ಇಲ್ಲಿ ಬರುವಷ್ಟೊತ್ತಿಗೆ ನನಗೆ ಒಂದು 18-19 ವರ್ಷ ಅನುಭವ ಆಗಿತ್ತು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ, ಪಾಂಡವಪುರ, ನಂತರ ಉಡುಪಿ, ನಂತರ ರಾಮನಗರ. ನಾನು ಹೋದ ಕಡೆಯೆಲ್ಲ ಕನಿಷ್ಠ 4ರಿಂದ 5 ವರ್ಷ ಕಡಿಮೆ ಕೆಲಸ ಮಾಡಿದ್ದು ಅಂದರೆ ಶ್ರೀರಂಗಪಟ್ಟಣ, ಮಂಡ್ಯನೇ. ರಾಮನಗರದಲ್ಲಿ 6 ವರ್ಷ ಕೆಲಸ ಮಾಡಿದ್ವಿ. ನಂತರ ಬೆಂಗಳೂರು ಹೆಡ್ ಆಫೀಸ್ಗೆ ವರ್ಗಾವಣೆ ಆಯಿತು. 2 ವರ್ಷ ಅಷ್ಟೇ ಅಲ್ಲಿ ಕೆಲಸ ಮಾಡಲಿಕ್ಕಾಗಿದ್ದು. ಬೇರೆ ಬೇರೆ ಕಾರಣಗಳಿಂದ ನನ್ನ ವರ್ಗಾವಣೆ ಜಯಸ್ವಾಮಿ ಸರ್ ಗೊತ್ತು, ನಮಗೆ ಹಿರಿಯರು, ನನಗಿಂತ ಒಂದು ಬ್ಯಾಚು ಮೊದಲು ಕೆಲಸಕ್ಕೆ ಸೇರಿದವರು 2002ರಲ್ಲಿ, ನನಗಿಂತ ಸಹ ಹುದ್ದೆಯಲ್ಲಿ ಮೇಲ್ಗಡೆ ಇರುವಂಥವ್ರು. 2 ವರ್ಷಕ್ಕೆ ನನಗೆ ಗುಲ್ಬರ್ಗಾಗೆ
ವರ್ಗಾವಣೆ ಆಗಿಬಿಡುತ್ತೆ, ಪೋಸ್ಟಿಗೂ ಸಿಗಲ್ಲ. ತುಂಬ ಬೇಜಾರಾಗಿ ಕೆಲಸದಲ್ಲಿ ನಮ್ಮ ಬ್ಯಾಚ್ಮೇಟ್ ಒಬ್ಬರು ಅಷ್ಟೊತ್ತಿಗೆ ವಾಲಂಟಿಯರ್ನ ತೊಗೊಂಡ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಯೋಚನೆಗಳನ್ನು ಸಹ ಆಗ್ತಾ ಇರ್ತದೆ. ಇಲ್ಲ ಒಟ್ಟು ಕೊನೆಯದಾಗಿ ನನಗೆ ಅನಿಸಿದ್ದೆಲ್ಲ ಯಾವ್ದಾರ ಒಂದು ಜಿಲ್ಲೆಯಲ್ಲಿ ಅಂದ್ಕೊಂಡಿದ್ದೆಲ್ಲನೂ ಏನೋ ಒಬ್ಬ ಅಧಿಕಾರಿಗೆ ಅವಕಾಶ ಸಿಗ್ತದೆ, ಒಂದು ಜಿಲ್ಲೆಯಲ್ಲಿ ಪ್ರಯತ್ನ ಪಡೋಣ ಅಂತ ತುಂಬ ದೊಡ್ಡ ಮಟ್ಟದ ಪ್ರಯತ್ನ ಪಟ್ಟು ಮಂಡ್ಯಕ್ಕೆ 2002ರಲ್ಲಿ ಬರ್ತೀನಿ. ಸೊ ಅಲ್ಲಿಂದ 4 ವರ್ಷ ನಮ್ಮ ಜೊತೆಲಿ ಇರ್ತೀನಿ. ರೈತರಿಗೆ ಏನು ಅನಿಸುತ್ತೆ ಒಂದೊಂದು ವಿಷಯದವರೆಗೂ ಸಹ ತಮಗೆಲ್ಲ ಗೊತ್ತಿರುವ ಹಾಗೆ ಬ್ರಿಟಿಷ್ನವರು 200 ವರ್ಷ ಆಳೋಗ್ತಾರೆ ದೇಶನ. ಬ್ರಿಟಿಷ್ನವ್ರು ಆಳ್ಬೇಕೆಂದರೆ ಬೇರೆ ಬ್ರಿಟಿಷ್ ಅನ್ನೋದಕ್ಕಿಂತ ಈಸ್ಟ್ ಇಂಡಿಯಾ ಕಂಪ್ನಿ ಅನ್ಬೋದು. ಅವ್ರಿಗೇನು ನಮ್ಮ ದೇಶದಲ್ಲಿದ್ದಂಥ ಮೂಲ ವಸ್ತುಗಳು ಬೇಕು, ಎಲ್ಲ ತಗೊಂಡೋಗಿ ಅಲ್ಲಿ ಸಿದ್ಧ ವಸ್ತುಗಳನ್ನ ಮಾಡುವಂಥದ್ದು, ಅದನ್ನು ತಂದು ಮಾರಾಟ ಮಾಡುವಂಥದ್ದು, ಅದರಲ್ಲಿ ಲಾಭ ಮಾಡಿಕೊಳ್ಳುವಂಥದ್ದು, ಟ್ಯಾಕ್ಸ್ ಹಾಕುವಂಥದ್ದು, ಇಲ್ಲಿರುವಂಥ ಚಿನ್ನ ಬೆಳ್ಳಿ ಈ ಥರ ಒಳ್ಳೆಯ ವಸ್ತುಗಳನ್ನು ದರೋಡೆ ಮಾಡಿಕೊಂಡು ಹೋಗಿರುವಂಥದ್ದು. ಈ ರೀತಿ 200 ವರ್ಷದ ನಂತರ ಸ್ವಾತಂತ್ರ್ಯ ಸಿಗುತ್ತೆ. ಈ ಮಧ್ಯೆ ದೊಡ್ಡ ಬೆಂಗಾಲ್ ಸಮ್ಮೇಳನ ಅಂತ ತಾವು ಕೇಳಿದ್ದೀರ, 1945ನೇ ಇಸ್ವಿ ಆಸ್ಪಾಸ್ನಲ್ಲಿ 40 ಲಕ್ಷ ಜನ, ಬಂಗಾಳದ ಬರಗಾಲದಲ್ಲಿ 40 ಲಕ್ಷ ಜನ ಆವಾಗಲೇ ಸಾಯ್ತಾರೆ ಆಹಾರದ ಕೊರತೆಯಿಂದ. ಇಲಿ ಮತ್ತು ಮೊಲ ಈ ಥರದವುಗಳು ಆಹಾರದ ಮೇಲೆ ಅವು ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಬರ್ತದೆ. ನಂತರ 20 ವರ್ಷದಲ್ಲಿ ದೊಡ್ಡ ದೊಡ್ಡ ಬರಗಾಲಗಳು ಬರ್ತವೆ. ಜನಗಳ ಸಂಖ್ಯೆ ಜನಸಂಖ್ಯೆ ಸಹ ಜಾಸ್ತಿ ಆಗ್ತಾ ಹೋಗ್ತದೆ. ಏನು ಆರೋಗ್ಯದ ಸಲಕರಣೆ. ಕಾರ್ಯಕ್ರಮದಲ್ಲಿ ಕೊಮ್ಮೇರಳ್ಳಿ ಶಾಖಮಠದ ಸತ್ಕೀರ್ತನಾಥ ಸ್ವಾಮೀಜಿ, ಫಸ್ಟ್ ಸರ್ಕಲ್ ಅಧ್ಯಕ್ಷರಾದಂಥ ಬಿ ಶಿವಲಿಂಗಯ್ಯ, ಕಾರ್ಯಕ್ರಮದ ಆಯೋಜಕರು ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಕಾರಸವಾಡಿ ಮಹಾದೇವ, ದೆಹಲಿ ಶಾಖಮಠದ ಆನಂದನಾಥ ಸ್ವಾಮೀಜಿ, ರೈತ ಬ್ರಾಂಡ್ಗಳ ಮಾರಾಟ ವೇದಿಕೆ ಸಂಸ್ಥಾಪಕರಾದಂಥ ಯೋಗೇಶ್ ಅಪ್ಪಾಜಯ್ಯ ಹಾಗೂ ರಾಜೇಶ್ ಮತ್ತು ನಾಗಾರ್ಜುನ್, ನಿರ್ದೇಶಕಿ ಚೇತನಾ ಕೆಂಪುಗೌಡ ಮತ್ತು ಕಾರಸವಾಡಿ ಮಹಾದೇವ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪಿಯುಸಿ ಶಿಕ್ಷಣವು ವಿದ್ಯಾರ್ಥಿ ಜೀವನದ ನಿರ್ಣಾಯಕ ಘಟ್ಟವಾಗಿದೆ. ವಿದ್ಯಾರ್ಥಿಗಳು ಮೊಬೈಲ್ ವ್ಯಾಮೋಹದಿಂದ ಹೊರಬಂದು ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಹೇಳಿದರು. ಕೃಷ್ಣರಾಜಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಸ್ವಾಗತ ಸಮಾರಂಭ ಬಿಜಿಎಸ್ ಕವಿವಾ 2026 ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ಗುರಿ ಮುಟ್ಟಲು ಶಾಲೆಯ ತರಗತಿಗಳಲ್ಲಿ ಅಧ್ಯಾಪಕರು ಮಾಡುವ ಪಾಠ ಪ್ರವಚನಗಳನ್ನು ಏಕಾಗ್ರತೆಯಿಂದ ಆಲಿಸಿ ಮನನ ಮಾಡಿಕೊಂಡು ಮುಂಬರುವ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬೇಕು ಎಂದು ಹೇಳಿದರು. ರಾಮಕೃಷ್ಣೇಗೌಡರ ಮೇಲೆ ಯಾಕೆ ಅಭಿಮಾನ? ಒಂದ್ಸಾರಿ ನಾನು ಅವ್ರ ಕೂತಾಗ ಕೇಳಿದೆ, ಅಣ್ಣ ನಿನಗೆ ಸಂತೃಪ್ತಿ ಸಂಸಾರ ಇದೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ನಿಮ್ಮನ್ನ ಯಾರೂ ಡಿಪೆಂಡ್ ಆಗಿಲ್ಲ, ಎಲ್ಲ ಇಂಡಿಪೆಂಡೆಂಟ್ ಆಗಿದ್ದಾರೆ, ಯಾಕೆ ರೆಸ್ಟ್ ತಗೊಳ್ಳಿ, ಆರಾಮಾಗಿ ಇಲ್ಲಿಂದ ಧಾರವಾಡದಿಂದ ಬಾಗಲಕೋಟೆ ಪಾಂಡಿ ಹಿಂಗೆ ಸುತ್ತೋದ್ರ ಬದಲು ನೆಮ್ಮದಿಯಾಗಿರ್ಬೇಕಲ್ವಣ್ಣ ಅಂತ ಅವ್ರು ಒಂದು ಮಾತು ಹೇಳಿದ್ರು. ಅಣ್ಣ ನನಗೆ ಗುರುಗಳ ಮಾರ್ಗದರ್ಶನ ಹೇಗಿತ್ತು ಅಂದರೆ, ಯಾರು ಸಮಾಜ ಮುಖ್ಯವಾಗಿ ಆಲೋಚನೆ ಮಾಡಿ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಾರೆ ಅವರು ವಿಶ್ರಾಂತ ಜೀವನಕ್ಕೆ ತೆರಳಬಾರ್ದು. ಅವ್ರು ಯಾವಾಗಲೂ ಚಟುವಟಿಕೆಯಿಂದಲೇ ಇದ್ದರೆ ಈ ಸಮಾಜವನ್ನು ಒಂದು ಸ್ವಲ್ಪನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾನು ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀನಿ ಅಂತ. ನೀವೆಲ್ಲ ಮಕ್ಕಳಿಗೆ ಯೋಚನೆ ಮಾಡಬೇಕು. ಅವರು ಮನಸ್ಸು ಮಾಡಿದ್ರೆ ಅವರ ಹೆಸರಲ್ಲೇ JNR ಕಾಲೇಜ್, JNR ಸ್ಕೂಲ್ ಏನು ಬೇಕಾದರೂ ಮಾಡುವಂಥ ಶಕ್ತಿ ಪರಮ ಪೂಜ್ಯರು ಮತ್ತು ಭೈರವ ಸ್ವಾಮಿ ಕೊಟ್ಟಿದ್ದಾನೆ ಅವ್ರಿಗೆ. ಕೂತುತ್ತವ ಮಾಡುವಂಥದ್ದ, ಆದರೆ ಅದನ್ನು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ದೇನೆ ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ KR ನೀಲಕಂಠ, ಮಾಜಿ ಗೌರವಾಧ್ಯಕ್ಷ ಬಳ್ಳೆಕೆರೆ ಮಂಜುನಾಥ್ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಮಹಾದೇವ್, ಚಿದಂಬರ್, ಸೋಮಶೇಖರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಶಿಕ್ಷಣ ಇಲಾಖೆಯ ನೌಕರ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ
ಸಿಂದಘಟ್ಟ ನಾಗೇಶ್, ವಿ ಲೋಕೇಶ್, ಸಾಯಿ ಕುಮಾರ್, ಸೈಯದ್ ಖಲೀಲ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಾಲಾ ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸಾರ್ವಜನಿಕರನ್ನು ರಂಜಿಸಿದ್ವು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,